ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಆಮೀಲಿತಾಕ್ಷಮಧಿಗಮ್ಯ ಮುದಾ ಮುಕುಂದಂ ಆನಂದಕಂದಮನಿಮೇಷಮನಂಗತಂತ್ರಂ ಆಕೇಕರಸ್ಥಿತಕನೀನಿಕಪಕ್ಷ್ಮನೇತ್ರಂ ಭೂತ್ಯೈ ಭವೇನ್ಮಮ ಭುಜಂಗಶಯನಾಂಗನಾಯ. ಆನಂದದ ಸಾಕಾರ ಮೂರ್ತಿಯಾದ ಭಗವಾನ್ ಮುಕುಂದನು ಅರ್ಧನಿಮಿಲ ನೇತ್ರನಾಗಿ ಅನಂತನ ಮೇಲೆ, ಆದಿಶೇಷನ ಮೇಲೆ ಯೋಗ ನಿದ್ರೆಯಲ್ಲಿ ಪವಡಿಸಿದ್ದಾನೆ. ಅಂತಹ ಮುಕುಂದ ಸ್ವರೂಪನಾದ ನಾರಾಯಣನ ಪಾದ ಕಮಲದ ಬಳಿ ಜಗನ್ಮಾತೆ ಮಹಾಲಕ್ಷ್ಮಿಯು ಆನಂದದಿಂದ ಸ್ವಾಮಿಯ ಪಾದ ಸೇವೆಯನ್ನು ಮಾಡುತ್ತಾ ರೆಪ್ಪೆ ಹಾಕದಂತೆ ಪ್ರೇಮ ಭಾವದಿಂದ ನೋಡುತ್ತಿರುವ ಅಮ್ಮನ ದೃಷ್ಟಿಯು ನಮಗೆ ಐಶ್ವರ್ಯವನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾರೆ ಶ್ರೀ ಶ್ರೀ ಶಂಕರ ಭಗವತ್ಪಾದರು. ಆತ್ಮೀಯರೇ, ಇಲ್ಲಿ ಗುರುಗಳು ಮುಕುಂದ ಅನ್ನುವ ಭಗವಂತನ ನಾಮವನ್ನು ಹೇಳಿದ್ದಾರೆ. ಮುಕುಂದ ಅಂತಂದ್ರೆ ಮುಕ್ತಿಯನ್ನ ಪ್ರದಾನ ಮಾಡುವವನು. ಇಂತಹ ಮುಕ್ತಿಯನ್ನ ಪ್ರದಾನ ಮಾಡುವ ಮುಕುಂದನ ದೃಷ್ಟಿಯನ್ನ ಅಮ್ಮ ಮಹಾಲಕ್ಷ್ಮಿಯು ಅವಲಂಬಿಸಿದ್ದಾಳಾದ್ದರಿಂದ ನಮಗೆ ಆಕೆಯ ಕಟಾಕ್ಷವು ಕಷ್ಟಗಳಿಂದ ಮೋಕ್ಷವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಇನ್ನು ಇಡೀ ಸೃಷ್ಟಿಯೆಲ್ಲ ಪ್ರಳಯದಲ್ಲಿ ಮುಕ್ತಾಯವಾದ ಮೇಲೆ ಭಗವಂತ ನಾರಾಯಣನೊಬ್ಬನೇ ಉಳಿದಿರುತ್ತಾನೆ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಅಂತ ನಮಸ್ಕಾರ ಮಾಡ್ತಾರೆ. ಮೋಕ್ಷ ಅಂತಂದ್ರೆ ಅನೇಕ ಜನ್ಮಗಳ ಕರ್ಮ ಬಂಧನಗಳಿಂದ ನಮ್ಮನ್ನ ಬಿಡುಗಡೆ ಮಾಡಿ ಭಗವಂತನನ್ನೇ ಹೊಂದುವಂಥ ಕೃಪಾದೃಷ್ಟಿಯನ್ನ ಬೀರಮ್ಮ ಅನ್ನುವ ಕಾರಣದಿಂದಾಗಿ ಗುರುಗಳು ಇಲ್ಲಿ ಮುಕುಂದ ಅನ್ನುವಂಥ ಭಗವಂತನ ನಾಮವನ್ನು ಸ್ಮರಣೆ ಮಾಡಿದ್ದಾರೆ. ಮತ್ತೆ ಮಹಾಲಕ್ಷ್ಮಿಗೂ ಸಹ ಸಿದ್ಧಲಕ್ಷ್ಮಿರ್ ಮೋಕ್ಷಲಕ್ಷ್ಮಿರ್ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀ ಪ್ರಸನ್ನಾ ಮಮ ಸರ್ವದಾ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾರೆ. ಆ ಜಗನ್ಮಾತೆಯೂ ಸಹ ಮೋಕ್ಷಪ್ರದಾಯಕಳಾಗಿದ್ದಾಳೆ. ಇನ್ನು ಈ ಶ್ಲೋಕದ ಕೊನೆಯಲ್ಲಿ ಭುಜಂಗಶಯನಾಂಗನಾಯಾಹ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಭುಜಂಗಶಯನ ಅಂದರೆ ಆದಿಶೇಷನ ಮೇಲೆ ಸ್ವಾಮಿ ಯೋಗ ನಿದ್ರೆಯಲ್ಲಿದ್ದಾನೆ. ಯಾಕೆ ಭುಜಂಗಶಯನ ಅಂತ ಪ್ರಾರ್ಥಿಸಿದ್ದಾರೆ ಅಂದರೆ ಸರ್ಪ ಅನ್ನುವಂಥದ್ದು ಕಾಲವನ್ನು ಪ್ರತಿನಿಧಿಸುವಂಥದ್ದು. ಅಂತಹ ಕಾಲಸ್ವರೂಪವಾದ ಶೇಷನ ಮೇಲೆ ಭಗವಂತನಾದ ನಾರಾಯಣನು ವಿರಾಜಮಾನನಾಗಿದ್ದಾನೆ. ಅಂದರೆ ಅರ್ಥ ಕಾಲವನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಂಡು ತಾನು ಕಾಲಾತೀತನಾಗಿದ್ದಾನೆ ಅನ್ನುವ ಸಂಕೇತವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಭಗವಾನ್ ನಾರಾಯಣನನ್ನ ಯಾವಾತನು ಬ್ರಹ್ಮಾನಂದದ ಸಾಕಾರ ಸ್ವರೂಪನು ಸರ್ವ ಆನಂದಗಳ ಮೂಲನೂ ಆದ ಶ್ರೀಮನ್ನಾರಾಯಣನ ಕಣ್ಣಿಗೆ ರೆಪ್ಪೆ ಹಾಕದಂತೆ ನೋಡುತ್ತಿದ್ದಾಳೆ ಮಹಾಲಕ್ಷ್ಮಿ. ಹಾಗಾಗಿ ಈ ಸ್ತೋತ್ರದಲ್ಲಿ ಆನಂದಕಂದಂ ಅನಿಮೇಷಂ ಅನಂಗತಂತ್ರಂ ಅಂತ ಹೇಳಿದ್ದಾರೆ. ಏಕೆಂದರೆ ಆ ಕಣ್ಣು ರೆಪ್ಪೆ ಮಿಟುಕುಸುವಷ್ಟು ಕಾಲ ನಾನೇನಾದರೂ ಕಣ್ಣು ಮುಚ್ಚಿಬಿಟ್ರೆ ಅಷ್ಟು ಹೊತ್ತು ಭಗವಂತನ ಸೌಂದರ್ಯವನ್ನ ನೋಡಲಿಕ್ಕೆ ಆಗುವುದೇ ಇಲ್ಲವಲ್ಲ ಅಂತ ಹೇಳಿ ಕಣ್ಣಿನ ರೆಪ್ಪೆ ಹಾಕದೆ ನೋಡ್ತಾ ಇದ್ದಾಳಂತೆ. ಚೈತನ್ಯ ಪ್ರಭುಗಳು ಹೀಗೆ ಹೇಳ್ತಾರೆ, ಯುಗಯುಗಾಯಿತಂ ನಿಮೇಷೇಣ ಚಕ್ಷುಷಾಂ ಪಾವೃಷಾಯಿತಂ ಶೂನ್ಯಾಯಿತಂ ಜಗತ್ಸರ್ವಂ ಗೋವಿಂದ ವಿರಹೇಣಮೇ ಅಂತ ಹೇಳ್ತಾರೆ. ಆ ಭಗವಂತನನ್ನ ಒಂದು ಕ್ಷಣವೇನಾದರೂ, ಆ ರೆಪ್ಪೆ ಮುಚ್ಚುವಷ್ಟು ಕಾಲವೇನಾದರೂ ಭಗವಂತನನ್ನ ವಿಸ್ಮೃತಿ ಅಂದರೆ ಮರೆತು ಹೋದರೆ, ಭಗವಂತನಿಂದ ದೂರಾದರೆ, ಅವನನ್ನು ನೋಡದೇ ಹೋದರೆ ನಮಗೆ ಆ ರೆಪ್ಪೆ ಮುಚ್ಚುವಷ್ಟು ಕಾಲವು ಯುಗದಂತೆ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಭಕ್ತಿ ಪ್ರೇಮ ಭಗವಂತನ ಮೇಲೆ. ಇನ್ನು ಭಾಗವತದಲ್ಲಿ ಶುಕಮಹಾಮುನಿಗಳು ಹೇಳ್ತಾರೆ, ಈ ಗೋಪಿಯರು ಬ್ರಹ್ಮದೇವನನ್ನ ನಿಂದಿಸಿ ಶಾಪ ಕೊಡ್ತಾರಂತೆ. ಯಾಕೆ ಶಾಪ ಕೊಡ್ತಾರೆ ಅಂತಂದ್ರೆ,
ಸಾತಿ ಸಂಚಲಿತ ಲೋಚನೋತ್ಪಲಂ ಸಾಮಿ ಕುಟ್ಮಲಿತ ಕೋಮಲಾದರಂ ವೇಗವಲ್ಗಿತ ಕರಾಂಗುಲಿ ಮುಖಂ ವೇಣುನಾದ ರಸಿಕಂ ಭಜಾಮಹೇ. ಭಗವಾನ್ ಕೃಷ್ಣನು ಆ ಕಲ್ಪವೃಕ್ಷದ ಅಡಿಯಲ್ಲಿ ವೇಣುಗಾನವನ್ನು ಮಾಡುತ್ತಾ ತ್ರಿಭಂಗಿ ಆಕಾರದಲ್ಲಿ ನಿಂತಿದ್ದಾನೆ. ಸಾಕರ್ಷಕನಾಗಿದ್ದಾನೆ ಜಗನ್ಮೋಹನಾಕಾರನಾದಂಥ ಕೃಷ್ಣ. ಅಲ್ಲಿನ ಚರಾಚರವೆಲ್ಲ ಕಣ್ಣಿಗೆ ರೆಪ್ಪೆ ಹಾಕದಂತೆ ಆ ಜಗನ್ಮೋಹನಾಕಾರವಾದಂಥ ಕೃಷ್ಣನನ್ನೇ ನೋಡ್ತಾ ಇದ್ದರಂತೆ. ಗೋಪಿಯರೆಲ್ಲರೂ ಸಹ ಕಣ್ಣಿಗೆ ರೆಪ್ಪೆ ಹಾಕದಂತೆ ಬಹಳಷ್ಟು ಪ್ರಯತ್ನಪಟ್ಟು ನೋಡಬೇಕು ಅಂತ ನೋಡ್ತಿದ್ದಾರೆ. ಆದರೆ ಮಾನವ ಉಪಾಧಿ ಕಾರಣವಾದ್ದರಿಂದ ರೆಪ್ಪೆ ಹಾಕುವಂಥದ್ದು ಈ ಶರೀರದ ಒಂದು ಧರ್ಮ. ರೆಪ್ಪೆ ಮುಚ್ಚುತ್ತಲೇ ಇರ್ತೀವಿ ಆಗಾಗ. ಹಾಗೆ ರೆಪ್ಪೆ ಬಿದ್ದಾಗ ಆ ಗೋಪಿಯರೆಲ್ಲ ಆ ಸೃಷ್ಟಿಕರ್ತನಾದ ಬ್ರಹ್ಮನನ್ನ ಶಪಿಸ್ತಾರಂತೆ. ದೃಶಿಷು ಪಕ್ಷ್ಮಕೃತಂ ಶಪಯಂತಿ. ಹೇ ಬ್ರಹ್ಮದೇವ, ಈ ಕಣ್ಣಿಗೆ ರೆಪ್ಪೆಯನ್ನೇಕೆ ಕೊಟ್ಟೆ? ಯಾಕೆ ಇದನ್ನು ಅಡ್ಡ ಇಟ್ಟು ಅಷ್ಟು ಹೊತ್ತುಗಳ ಕಾಲ ಆ ಭಗವಂತನನ್ನ ನೋಡದಂತೆ ಮಾಡ್ತಾ ಇದ್ಯಾ? ಆ ಭಾಗ್ಯ ಯಾಕೆ ನಮ್ಮಿಂದ ದೂರವಾಗ್ತಾ ಇದೆ? ಈ ರೆಪ್ಪೆ ಮುಚ್ಚುವಂಥದ್ದು ಆಗಬಾರದು ಅಂತ ಹೇಳಿ ಅಷ್ಟು ಕ್ಷಣಕಾಲವೂ ಆ ಸ್ವಾಮಿಯನ್ನ ನೋಡದೇ ಇರಲಿಕ್ಕೆ ಸಾಧ್ಯವಿರುತ್ತಿರಲಿಲ್ಲ ಅನ್ನುವ ಭಾವವನ್ನ, ಭಕ್ತಿಯನ್ನ, ಪ್ರೇಮವನ್ನ ಅಲ್ಲಿ ತೋರಿಸ್ತಾ ಇದ್ದಾರೆ. ಇವರೇ ಹೀಗೆ ಹೇಳಬೇಕಾದರೆ ಇನ್ನು ನಾರಾಯಣನನ್ನ ಸದಾಕಾಲವೂ ಸೇವಿಸುತ್ತಿರುವಂಥ ಆ ವಿಷ್ಣುವಿನ ಪ್ರಥಮ ಕಿಂಕರಿಯಾದ ಜಗನ್ಮಾತೆ ಒಮ್ಮೆಯೂ ಕಣ್ಣು ಮುಚ್ಚದಂತೆ ಅರಳಿದ ಕಣ್ಣುಗಳಿಂದ ಪ್ರೇಮ ಭಾವದಿಂದ ಸದಾ ನೋಡ್ತಾ ಇರ್ತಾಳಂತೆ. ಹಾಗೆ ನೋಡುವಾಗ ಆಕೆಯದ್ದು ಒಂದು ತಂತ್ರವಿತ್ತಂತೆ. ಏನದು ತಂತ್ರ ಅಂತಂದ್ರೆ, ನಾರಾಯಣ ಪರಬ್ರಹ್ಮ ಸ್ವರೂಪ. ಆತ ಯಾರಿಗೂ ವಶನಾಗುವವನಲ್ಲ. ಅಂತಹ ನಾರಾಯಣನನ್ನ ಹೇಗೆ ಅನಂಗತಂತ್ರದಿಂದ ವಶಪಡಿಸಿಕೊಳ್ಳಬೇಕು ಅನ್ನುವಂಥದ್ದು ಜಗನ್ಮಾತೆಗೆ ತಿಳಿದಿತ್ತಂತೆ. ಲಲಿತಾ ಸಹಸ್ರನಾಮದಲ್ಲಿ ಆ ಲಲಿತೆಗೆ ಶಿವಾ ಸ್ವಾಧೀನವಲ್ಲಭ ಅಂತ ಹೇಳಿ ಕರೆದಿದ್ದಾರೆ ವಾಗ್ದೇವತೆಗಳು. ಅಮ್ಮ ಪ್ರೇಮ ಭಾವದಿಂದ ಶಿವನನ್ನ ತನ್ನ ಸ್ವಾಧೀನಪಡಿಸಿಕೊಂಡಿದ್ದಳಂತೆ ಅಂತ. ಹೀಗೆ ಏನು ಮಾಡದ ನಿಷ್ಕ್ರಿಯನಾದ ನಿರ್ಗುಣ ಪರಬ್ರಹ್ಮನೆನಿಸಿದ ನಾರಾಯಣನನ್ನ ಸೃಷ್ಟಿ, ಸ್ಥಿತಿ, ಲಯವೇ ಮೊದಲಾದಂಥ ಮಹಾನ್ ಕೃತಿಗಳನ್ನ ಮಾಡುವಂಥ ಸಂಕಲ್ಪವನ್ನ ಆ ಮಹಾಮಾಯಾ ಶಕ್ತಿ ಸ್ವರೂಪಳಾದ ಮಹಾಲಕ್ಷ್ಮಿ ತಂದಿದ್ದಾಳೆ. ಮತ್ತು ಗುರುಗಳು ಇಲ್ಲಿ ಅನಂಗತಂತ್ರ ಅಂತ ಹೇಳಿದ್ದಾರಲ್ಲ, ಆ ಅನಂಗತಂತ್ರ ಅನ್ನುವಂಥದ್ದು ಶ್ರೀವಿದ್ಯಾ ರಹಸ್ಯವನ್ನ ಹೇಳ್ತಾ ಇದೆ ಅಂತ ಹೇಳ್ತಾರೆ. ಆತ್ಮೀಯರೇ, ಇಲ್ಲಿ ತಂತ್ರ ಅಂದ್ರೆ ಅರ್ಥ ಆಯಾ ದೇವತೆಗೆ ಸಂಬಂಧಿಸಿದ ಆರಾಧನಾ ಪದ್ಧತಿಯೇ ಮೊದಲಾದ ಜ್ಞಾನವನ್ನ ತಿಳಿಸುವಂಥ ಶಾಸ್ತ್ರಕ್ಕೆ ತಂತ್ರ ಅಂತ ಹೆಸರು. ತನ್ಯತೆ ವಿಸ್ತಾರ್ಯತೆ ಜ್ಞಾನಂ ಅನೇನ ಇತಿ ತಂತ್ರಂ ಅಂತ ಹೇಳ್ತಾರೆ. ಹೀಗೆ ಮನ್ಮಥನ ತಂತ್ರವೆಲ್ಲ ಅಮ್ಮನ ದೃಷ್ಟಿಯಲ್ಲಿಯೇ ಇದೆಯಂತೆ. ಹಾಗಿರುವುದರಿಂದಲೇ ಯಾವುದಕ್ಕೂ ಅಂಟದ ಪರಬ್ರಹ್ಮನಾದ ನಾರಾಯಣ ಅಮ್ಮನ ಕಡೆಗಣ್ಣ ನೋಟಕ್ಕೆ ಸೋತು ಹೋಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಧ್ಯಾತ್ಮ ರಾಮಾಯಣದಲ್ಲಿ ಸೀತಾಮಾತೆ ಈ ಮಾತನ್ನು ಹೇಳ್ತಾಳೆ, ರಾಮೋ ನ ಗಚ್ಚತಿ ನ ತಿಷ್ಠತಿ ನಾನುಶೋಚತಿ. ರಾಮನು ನನ್ನ ವಿನಃ ನಾನು ಇಲ್ಲದೆ ಯಾವ ಕ್ರಿಯೆಯನ್ನೂ ಮಾಡುವುದಿಲ್ಲ, ಹೋಗುವುದಿಲ್ಲ, ಬರೋದಿಲ್ಲ, ಇರೋದಿಲ್ಲ, ಶೋಕಿಸುವುದಿಲ್ಲ, ಹರ್ಷಿಸುವುದಿಲ್ಲ. ಏನೇ ಮಾಡಬೇಕಾದರೂ ನನ್ನ ಜೊತೆಯಿಂದೊಡಗೂಡಿಯೇ ಮಾಡ್ತಾನೆ ಅನ್ನುವ ಅರ್ಥದಲ್ಲಿ ಸೀತಾಮಾತೆ ಹೇಳ್ತಾ ಇದ್ದಾಳೆ. ಇದು ಆಧ್ಯಾತ್ಮ ರಾಮಾಯಣದ ಮಾತು. ಆದ್ದರಿಂದ ಮಹಾಲಕ್ಷ್ಮಿಯು ಈ ಮನ್ಮಥನ ತಾಯಿಯಾಗಿದ್ದಾಳೆ. ಅಂತಹ ಆ ಜಗನ್ಮಾತೆ ಕಾಮ ಎಂಬ ಶಕ್ತಿಗೆ ತಾನೇ ಹೇತುವಾಗಿದ್ದಾಳೆ. ಏಕೆಂದರೆ ಕಾಮ ಜನನಿ. ಹೀಗೆ ಸೃಷ್ಟಿಕರ್ತ ಬ್ರಹ್ಮನಿಗೆ ಕರ್ಮ ಮಾಡುವ ಶಕ್ತಿಯನ್ನು ಕೊಟ್ಟವಳು ಅವಳೇ. ಯಾವುದೇ ಕರ್ಮ ನಾವು ಮಾಡಬೇಕಾದರೆ, ಕರ್ಮ ಅಂದರೆ ಕೆಲಸ, ಯಾವುದೇ ಕೆಲಸ ನಾವು ಮಾಡಬೇಕಾದರೆ ಕಾಮನೆಯೇ ಪ್ರೇರಣೆ ಮಾಡಿ ನಮ್ಮನ್ನು ಪ್ರಚೋದನೆ ಮಾಡಬೇಕು.
ನಮ್ಮಲ್ಲಿ ಮೊದಲು ಆಸೆ ಬರಬೇಕು, ಕಾಮನೆ ಹುಟ್ಟಬೇಕು. ಕಾಮನೆ ಹುಟ್ಟಿದ್ದು ಜಾರಿಯಾಗಬೇಕಾದರೆ ಕೆಲಸ ಮಾಡಬೇಕು, ಕರ್ಮ ಮಾಡಬೇಕು ಅಂತ. ಹೀಗಾಗಿ ಕಾಮನೆಗೆ ಮೂಲವಾದಂಥ ಮನ್ಮಥನಿಗೂ, ಕರ್ಮ ಮಾಡಲಿಕ್ಕೆ ಮೂಲವಾದಂಥ ಸೃಷ್ಟಿಕರ್ತ ಬ್ರಹ್ಮನಿಗೂ ಜನನಿಯಾಗಿದ್ದಾಳೆ ಮಹಾಲಕ್ಷ್ಮಿ. ನಿರಾಕಾರನಾದ ಪರಬ್ರಹ್ಮ ನಾರಾಯಣನು ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪಿಸಿದಾಗ, ಬಯಸಿದಾಗ, ಕಾಮಿಸಿದಾಗ ಅವನ ಸಂಕಲ್ಪ ಶಕ್ತಿಯೇ ಮಹಾಲಕ್ಷ್ಮಿಯಾಗಿ ಬರ್ತಾಳೆ. ಅಂತಹ ಅಂಗರಹಿತನಾದ ಅನಂಗನ ಜನನಿಯಾದ ಅಮ್ಮ ಮಹಾಲಕ್ಷ್ಮಿಯೇ ನಿನ್ನ ಕಣ್ಣಿನಲ್ಲೇ ಅನಂಗತಂತ್ರವಿದೆಯಮ್ಮ ಅಂತ ಶಂಕರ ಭಗವತ್ಪಾದರು ಸ್ತುತಿ ಮಾಡ್ತಾ ಇದ್ದಾರೆ. ಆತ್ಮೀಯರೇ, ಈ ಅನಂಗತಂತ್ರ ಅನ್ನುವುದಕ್ಕೆ ಮತ್ತೊಂದು ವಿಶೇಷವಾದ ವೇದಾಂತಪರವಾದಂಥ ರಹಸ್ಯವಾದ ಅರ್ಥ ಇದೆ. ಗಮನಿಸಿ. ಅನಂಗ ಅಂತಂದ್ರೆ ಅಂಗ ಇಲ್ಲದವ ಅಂತ, ಶರೀರ ಇಲ್ಲದವನು ಅಂತ ಅರ್ಥ. ದೇಹಾದಿಗಳನ್ನ ದಾಟಿ ಹೋಗುವ ಮಾರ್ಗ ಯಾವುದೋ ಈ ಶರೀರವೆಂಬ ಅಂಗವನ್ನ ಜನ್ಮಾದಿಗಳಿಂದ ಬಿಡುಗಡೆ ಮಾಡುವ ಮೋಕ್ಷ ಶಾಸ್ತ್ರವನ್ನೇ ತಂತ್ರಜ್ಞಾನ ಅಂತ ಹೇಳಿದ್ದಾರೆ. ಅದೇ ಅನಂಗತಂತ್ರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೇಹವೇ ನಾನು ಅನ್ನುವಂಥ ದೇಹ ಭ್ರಾಂತಿಯನ್ನ ದೂರ ಮಾಡುವಂಥ ಆ ಅನಂಗತಂತ್ರವು ಅಮ್ಮನ ಕಡೆಗಣ್ಣಿನ ನೋಟದಲ್ಲಿದೆ ಅಂತ ಶಂಕರ ಭಗವತ್ಪಾದರು ಹೇಳಿ ಆ ಜಗನ್ಮಾತೆ ಮೋಕ್ಷ ಸ್ವರೂಪಿಣಿ ಎನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಇಂತಹ ಮಹಾವಿಷ್ಣುವಿಗೆ ಪ್ರಿಯಳಾದಂಥ ಆ ಮಹಾಲಕ್ಷ್ಮಿ ಆದಿಶೇಷನ ಮೇಲೆ ಯೋಗ ನಿದ್ರೆಯಲ್ಲಿರುವಂಥ ನಾರಾಯಣನನ್ನ ಎಚ್ಚರಪಡಿಸಿ ನಮಗೆ ಬೇಕಾದ ಎಲ್ಲ ವಿಧವಾದಂಥ ಇಷ್ಟಾರ್ಥಗಳನ್ನ, ವರಗಳನ್ನು ಕೊಡಿಸುವಂಥ ಶಕ್ತಿಯನ್ನ ಆ ಅಮ್ಮ ಹೊಂದಿದ್ದಾಳೆ. ಹೀಗೆ ಅಮ್ಮನ ಕೃಪಾದೃಷ್ಟಿಯಿಂದ ನಮಗೆ ಸಂಪತ್ತು, ಅಧಿಕಾರ ವರವಾಗಿ ಬಂದರೆ ಅದು ಕ್ರಮವಾಗಿ ಲೋಕೋಪಕಾರಕ್ಕೆ ಉಪಯೋಗವಾಗಿ ನಾವು ಕರ್ಮ ಬಂಧನಗಳಿಂದ ಬಿಡುಗಡೆಯನ್ನ ಹೊಂದಲಿಕ್ಕೆ ಅದು ಸಹಕಾರಿಯಾಗುತ್ತೆ ಅಂತ. ಏಕೆಂದರೆ ಅದು ಭಗವತಿಯ ಪ್ರಸಾದ ರೂಪವಾಗಿ ಬಂದಿರೋದರಿಂದ ನಮಗೆ ಅದು ಪ್ರಸಾದ ಅನ್ನುವ ಎಚ್ಚರಿಕೆ ಇರುತ್ತೆ. ಅದನ್ನು ಧರ್ಮಬದ್ಧವಾಗಿ ಉಪಯೋಗ ಮಾಡ್ತೇವೆ. ಅದಲ್ಲದೆ ನಾವು ಕೇವಲ ಸ್ವಾರ್ಥಕ್ಕಾಗಿ ಅಹಂಕಾರದಿಂದ ನಾನೇ ಈ ಸಂಪತ್ತನ್ನು ಪಡೆದೆ ಅನ್ನುವ ಭಾವ ದುರ್ಮದವೇನಾದರೂ ಬಂತು ಅಂದರೆ ಅದು ಮತ್ತೆ ಮತ್ತೆ ನಮ್ಮನ್ನ ಕರ್ಮ ಬಂಧನಕ್ಕೆ, ಜನ್ಮಾಂತರಗಳಿಗೆ ಕಾರಣವಾಗುವಂತೆ ಮಾಡುತ್ತೆ, ಬಂಧಿಸುತ್ತೆ, ನಮ್ಮನ್ನ ಬಿಡುಗಡೆ ಮಾಡೋದಿಲ್ಲ. ಹೀಗಾಗಿ ಆ ಜಗನ್ಮಾತೆ, ಜಗತ್ಪಿತನಾದಂಥ ಲಕ್ಷ್ಮೀ ನಾರಾಯಣರು ಇಬ್ಬರೂ ಸಹ ನಮ್ಮನ್ನ ನೋಡಿ ನಮ್ಮ ಇಹ ಜನ್ಮದ ಕಷ್ಟಗಳನ್ನು ದೂರ ಮಾಡಲಿ, ಇಷ್ಟಾರ್ಥಗಳನ್ನು ಕೊಡಲಿ, ಅದಾದ ಮೇಲೆ ಈ ಕರ್ಮ ಬಂಧನಗಳನ್ನು ನಾಶ ಮಾಡಲಿ, ಮೋಕ್ಷವನ್ನೇ ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಈ ಸ್ತೋತ್ರದಲ್ಲಿ ಮಾಡ್ತಾ ಇದ್ದಾರೆ. ಆತ್ಮೀಯರೇ, ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನು ಅಧ್ಯಯನ ಮಾಡೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.